ಎಷ್ಟೊತ್ತಿಂದ ಕಾಯೋದು? ನಾನು ನಿನ್ಗೆ ಯಾವ ಟೈಮಿಂಗ್ ಹೇಳಿದ್ರೆ ನೀನು ಯಾವ ಟೈಮಿಗೆ ಬಂದಿದ್ಯಾ? ಇಟ್ಸ್ ಓಕೆ ಬಿಡು ಸ್ವೀಟ್ ಆಗಿ. ಕಾಯೋದ್ರಲ್ಲೂ ಒಂಥರ ಮಜಾ ಇದೆ ಸ್ವೀಟ್ ಆಗಿ. ನಾನು ನಿನ್ನ ಕರೆದಿದ್ದು ಡೇಟಿಂಗ್ಗೆ, ದೇವಸ್ಥಾನದ ಭಜನೆ ಪ್ರೋಗ್ರಾಮ್ಗಲ್ಲ. ಒಳ್ಳೆ ಬಿಚ್ಚೋಲೆ ಗೌರಮ್ಮ ಬಂದಂಗ್ ಬಂದಿದ್ಯಾ? ಐ ವಾಂಟ್ ಮೈ ಸ್ವೀಟ್ ಹಾರ್ಟ್ ಬ್ಯಾಕ್. ದಟ್ ಡೇರಿಂಗ್, ಡ್ಯಾಶಿಂಗ್, ಲವಿಂಗ್ ಅಂಡ್ ಕೇರಿಂಗ್. ಏನಿದು? ನೋಡು, ಈ ಡ್ರೆಸ್ ಅನ್ನ ನೀನೀಗ ಹಾಕೋಬೇಕು. ಈ ಕರ್ಮನೆಲ್ಲ ನಾನು ಹಾಕಲ್ಲ. ಈ ರ್ಯಾಂಡಿ ನಿನಗೆ ಆಪ್ಷನ್ ಕೊಡ್ತಿಲ್ಲ, ಆರ್ಡರ್ ಮಾಡ್ತಾ ಇದ್ದಾನೆ. ಹಾಕು ಅಂದ್ರೆ ಹಾಕೋಬೇಕಷ್ಟೇ. ಈ ರಾತ್ರಿ ನಂದು, ನನ್ನ ಇಷ್ಟದ ಪ್ರಕಾರನೇ ನಡೀಬೇಕು. ಹಾಕೋಬೇಕು. ಈ ರೋಡಲ್ಲ. ನನ್ನನ್ನ ಅಷ್ಟು ಚೀಪ್ ಅನ್ಕೊಂಡ? ನೀನು ನನ್ನ ಹೀರೋಯಿನ್ ಡಾರ್ಲಿಂಗ್. ಇವತ್ತಿನ ಮಟ್ಟಿಗೆ ಇದೇ ನಿನ್ ಕಾರವಾನಿ. ಇಲ್ಲೇ ಚೇಂಜ್ ಮಾಡ್ಕೊ. ಬಾ ಬಾ. ಸ್ವೀಟ್ ಹಾರ್ಟ್, ನಾನು ನಿನ್ನನ್ನು ಹೃದಯದಲ್ಲಿ ಇಟ್ಕೊಂಡು ಆರಾಧಿಸುವಂತ ಭಕ್ತ. ಕಾಮುಕ ಅಲ್ಲ. ಧೈರ್ಯವಾಗಿ ಡ್ರೆಸ್ ಚೇಂಜ್ ಮಾಡ್ಕೊ. ನಾನು ನಿನಗೆ ಯಾವುದೇ ತೊಂದರೆ ಕೊಡಲ್ಲ. ಹೋಗೋ. ಇವಾಗ್ಲೂ ಭೂಮಿ, ನನಗೆ ಆ ಹುಡುಗಿ ಯಾರು, ನನ್ನ ಮೇಲೆ ಏನಕ್ಕೆ ಆ ರೀತಿ ಆಪಾದನೆ ಹೊರಿಸಿದ್ಲು ಅಂತ ಗೊತ್ತಿಲ್ಲ ಭೂಮಿ. ನಿನ್ನಣೆಗೂ ನಾನು ಆ ಥರ ಏನು ತಪ್ಪುಗಳನ್ನ ಮಾಡಿಲ್ಲ ಭೂಮಿ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಕಣ್ಣೀರು ಹಾಕ್ಬೇಡ ಭೂಮಿ. ನಾನು ಅಂತನೂ ಅಲ್ಲ. ನನ್ನ ಕಣ್ಣು ಮುಂದೆನೆ ಆ ಪ್ಯಾದೆ ಉಮಾಕಾಂತ ನನ್ನ ಸ್ವೀಟ್ ಹಾರ್ಟ್ ಜೊತೆ ರೊಮ್ಯಾನ್ಸ್ ಮಾಡ್ತಾನ. ಮಾಡ್ತೀನಿ ಅವನಿಗೆ. ಅದಕ್ಕೆ ಇದೇ ಸರಿಯಾದ ಟೈಮು.
ಏನಾಯ್ತು? ನಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಜಿತ್. ನಾವು ಅನುಮಾನ ಪಡೋ ಹಾಗೆ ಯಾರು ಕಾಣಿಸ್ತಿಲ್ವಲ್ಲ? ಕಾಣಿಸ್ತಿಲ್ಲ ಅಷ್ಟೇ, ಬಟ್ ಇನ್ನ ಫೀಲಿಂಗ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ದಟ್ ಸಂಬಡಿ ಈಸ್ ಫಾಲೋಯಿಂಗ್ ಅಸ್ ಅಂತ ಅಜಿತ್. ಶರ್ಲಿ, ನೀನ್ ಇನ್ನು ವಿರಾಟ್ ಗುಂಗಿಂದ ಆಚೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ನಿನ್ಗೆ ಭಯದ ಭ್ರಮೆ ಕಾಡ್ತಾ ಇದೆ ನೋಡೋ. ಅಷ್ಟು ಸುಲಭವಾಗಿ ಪೊಲೀಸರ ಕಣ್ಣಿನ ತಪ್ಪಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರಕ್ ಆಗಲ್ಲ. ಬಿ ಕಾಮ್. ನಾವಿಲ್ಲಿಗೆ ಬಂದಿರೋದು ಕೆಲಸ ಜೊತೆಗೆ ಸ್ವಲ್ಪ ಸಮಯನ ಪರ್ಸನಲ್ ಆಗಿ ಕಳೆಯೋಣ ಅಂತ. ಬಿ ಹ್ಯಾಪಿ. ಬಾ. ಶರ್ಲಿ, ಆ ಮಗು ಎಷ್ಟು ಕ್ಯೂಟ್ ಆಗಿದೆಯಲ್ಲ. ಹಾ, ನನಗೂ ಅನ್ನಿಸ್ತಿದೆ ಅಜಿತ್, ಒಂದು ಮಗು ಬೇಕು ಅಂತ. ರಿಯಲಿ? ನಿನಗೊಂದು ವಿಷಯ ಹೇಳ ಶರ್ಲಿ, ನಮಗೆ ಹುಟ್ಟೋ ಮಗು ತುಂಬಾ ಅದೃಷ್ಟ ಮಾಡಿರುತ್ತೆ. ಯಾಕಂದ್ರೆ ನಿನ್ನನ್ನ ತಾಯಾಗಿ ಪಡೆಯುತ್ತಲ್ಲ, ಅದಕ್ಕೆ. ಆ ಎಲ್ಲಾ ಗ್ರೇಟ್ಗಳು ಈ ಗ್ರೇಟ್ ಹಸ್ಬೆಂಡ್ ಸಿಕ್ಕಿದಕ್ಕೆ ಪಾಸಿಬಲ್ ಆಯ್ತು. ಅಯ್ಯೋ ಚಿನ್ನ, ಇವತ್ತು ನನ್ನ ಹಾರ್ಟ್ನ ದಿಲ್ ಖುಷ್ ಮಾಡ್ಬಿಟ್ಟೆ. ನಿನ್ಗೇನ್ ಬೇಕು ಹೇಳು? ಐಸ್ ಕ್ರೀಮ್? 2 ನಿಮಿಷ ಬರ್ತೀನಿ. ದೇವ್ರೆ, ನಾನು ತಪ್ಪು ಮಾಡ್ತಿದ್ದ ಟೈಮಲ್ಲಿ ನೀನು ನನಗೆ ಯಾವ ಶಿಕ್ಷೆನೂ ಕೊಡಲಿಲ್ಲ. ಈಗ ತಿದ್ಕೊಂಡು ಬದುಕುವಾಗ ಯಾಕೆಷ್ಟು ನರಕ ತೋರಿಸ್ತಾ ಇದೆಯಾ? ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸು. ಈ ಪಾಪಿ ರಾಣಿಯಿಂದ ನನ್ನ ಕಾಪಾಡು ಪ್ಲೀಸ್. ಬೇಗ ರೆಡಿ ಆಗು ಸ್ವೀಟ್ ಆರ್ಟ್. ನಾನು ನಿನಗೆ 5 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. 5 ನಿಮಿಷದಲ್ಲಿ ನೀನು ರೆಡಿ ಆಗಿಲ್ಲ ಅಂತಂದ್ರೆ ನಾನೇ ಒಳಗೆ ಬಂದು ನಿನಗೆ ಡ್ರೆಸ್ ಚೇಂಜ್ ಮಾಡ್ಬೇಕಾಗುತ್ತೆ. ಇಲ್ಲ ಬೇಡ, ನಾನೇ ಹಾಕೋತೀನಿ. ಒಂದು 5 ನಿಮಿಷ ರೆಡಿ ಆಗ್ಬಿಡ್ತೀನಿ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಬೇಗ ರೆಡಿ ಆಗು. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಮಾತು. ಅಜಿತ್, ಅಜಿತ್, ಶರ್ಲಿ, ಯಾಕೆ ಗಾಬರಿ ಆಗಿದ್ಯಾ? ಯಾರಾದ್ರೂ ಮಿಸ್ಬಿಹೇವ್ ಮಾಡಿದ್ರ ಇಲ್ಲಿ?
ಇಲ್ಲ ಅಜಿತ್, ಮತ್ತೆ ನಾನು ನಿಮ್ಮನ್ನ ನೋಡ್ದೆ. ನೀನು ನನ್ನ ನೋಡಿ ಗಾಬರಿ ಪಟ್ಟಿಯಾ? ಮತ್ತೆ ನೀವು ಗಾಬರಿ ಪಡಿಸಿದ್ರೆ? ಅಯ್ಯೋ ರಾಮ, ಒಳ್ಳೆ ಕಥೆ ಆಯ್ತಲ್ಲ ನಿಂದು. ನಾನು ಐಸ್ ಕ್ರೀಮ್ ತರಕ್ ಹೋಗಿದ್ನಲ್ಲ. ಮತ್ತೆ ಬೇರೆ ಡ್ರೆಸ್ ಹಾಕೊಂಡ್ ಬಂದ್ರಲ್ಲ? ಏನೋ ನಾನು ಬೇರೆ ಡ್ರೆಸ್ ಹಾಕೋ ಬಂದ? ಯಾವಾಗ? ಅಜಿತ್, ಡೋಂಟ್ ಡು ಪ್ರಾಕ್ಟಿಕಲ್ ಜೋಕ್ಸ್. ಪ್ರಾಕ್ಟಿಕಲ್ ಜೋಕ? ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆದಂಗಿದೆ, ಅದಕ್ಕೆ ಎಲ್ಲ ನೋಡಿದ್ರು ನಾನೇ ಕಾಣಿಸ್ತೀನಿ. ಹಾಗಂತೀರಾ? ಅದು ಹಾಗೇನೆ. ತಗೋ ಬಾ. ಸುಶೀಲಾ, ಏನು ಯೋಚನೆ ಮಾಡ್ತಿದೀಯಾ? ಅದೇನು ಅಂದ್ರೆ ಅಜಿತ ನಮ್ಗೆ ಇವತ್ತಿನ್ನು ಫೋನೇ ಮಾಡ್ಲಿಲ್ಲ. ಅವನು ಹೋಗಿರೋದು ಕೆಲಸದ ಮೇಲಲ್ವಾ, ಸಮಯ ಸಿಕ್ಕಿರಲ್ಲ. ಬಿಡೋದಾಗ ಫೋನ್ ಮಾಡ್ತಾನೆ ಬಿಡು. ಆದ್ರೂ ಯಾಕೋ ಮನ್ಸಿಗೆ ಹೇಳ್ಕೊಳಕ್ಕಾಗದೆ ಇರೋಂತ ಸಂಕಟ ಆಗ್ತಿದೆ ರೀ. ಸಾಲು ಸಾಲು ಅಕ್ಷಕನದ ಮಧ್ಯೆ ಅವನಲ್ಲಿಗೆ ಹೋಗಿದ್ದಾನೆ. ಅವನಿಗೇನಾಗ್ಬಿಡುತ್ತೋ ಅಂತ ಆತಂಕ ಆಗ್ತಿದೆ. ಅಮ್ಮ, ಅಣ್ಣ ಇದೇನ್ ಮೊದಲನೇ ಸಲನ ಆಚೆ ಹೋಗಿರೋದು? ವರ್ಷಾನ್ಗಟ್ಲೆ ಫಾರಿನಲ್ಲಿ ಇರ್ಲಿಲ್ವಾ? ಆಗೆಲ್ಲ ಈ ತರ ಭಯ ಆಗ್ಲಿಲ್ಲ ತುಳಸಿ ನನ್ಗೆ. ಆದ್ರೆ ಯಾಕೋ ಗೊತ್ತಿಲ್ಲ, ಈ ಸಲ ನನ್ ಮನ್ಸು ಹೇಳ್ತಿದೆ ಏನೋ ಆಗುತ್ತೆ ಅಂತ. ಒಂಥರ ಗಾಬರಿ ಆಗ್ತಿದೆ ನನ್ಗೆ. ಏನಮ್ಮ ನೀನು ಅಪ್ಶಕದ ಗುಂಗಿನಿಂದ ಇನ್ನೂ ಆಚೆ ಬಂದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಏನನ್ನ ಊಹೆ ಮಾಡ್ಕೊಂಡು ಸುಮ್ಮನೆ ಭಯ ಪಡ್ತಾ ಇದೀಯಾ? ಮೊದ್ಲು ಈ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಮ್ಮ. ಅಣ್ಣ ಏನು ಚಿಕ್ಕ ಹುಡುಗನ ಅಥವಾ ಏನಾದ್ರೂ ಒಬ್ನೇ ಹೋಗಿದಾನ? ಜೊತೆಲಿ ನೋಡ್ಕೊಳಕ್ಕೆ ಅದಕ್ಕೇನು ಇದಾರಲ್ವಾ? ಅಮ್ಮ, ನಿಂಗೆ ಯಾಕೆ ಟೆನ್ಷನ್ನು? ಅಣ್ಣನ್ ಕಾಲ್ ಮಾಡ್ಕೊಡ್ತೀನಿ, 2 ನಿಮಿಷ ಮಾತಾಡ್ಬಿಡು, ನಿನ್ ದುಃಖ ಎಲ್ಲ ದೂರ ಆಗ್ಬಿಡುತ್ತೆ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಅಣ್ಣನ ನಂಬರು ಸ್ವಿಚ್ ಆಫ್ ಅಂತ ಬರ್ತಿದೆ, ಅದಕ್ಕೆ ಕಾಲ್ ಮಾಡ್ತೀನಿ ರೀ. ಹಾ, ಮಾಡು. ಏನಾಯ್ತಮ್ಮ? ಅದಕ್ಕೆ ನಂಬರು ನಾಟ್ ರೀಚಬಲ್ ಅಂತ ಬರ್ತಿದೆ. ಯಾವ್ದೋ ನೆಟ್ವರ್ಕ್ ಇಲ್ದಿರೋ ಜಾಗಕ್ಕೆ ಹೋಗಿದ್ದಾರೆ ಅಂತ ಕಾಣುತ್ತೆ. ನನ್ ಕಾಲ್ ಮಾಡಿರೋದು ಅವ್ರಿಗೆ ಮೆಸೇಜ್ ಹೋಗಿರುತ್ತೆ, ರಿಟರ್ನ್ ಕಾಲ್ ಮಾಡ್ತಾರೆ. ಆರಾಮಾಗಿರಮ್ಮ. ಅಪ್ಪ ಆರಾಮಾಗಿರಿ. ಏನಾಗ್ತಾ ಇದೆ ನನಗೆ? ಅಜಿತ್ ಜೊತೆಲೇ ಇದ್ರು ಬೇರೆ ಬೇರೆ ಟೈಪಲ್ಲಿ ಕಾಣಿಸ್ತಾ ಇದ್ದಾರಲ್ಲ.
ಹೌಸ್ ಇಟ್ ಪಾಸಿಬಲ್? ನನಗೆ ಯಾಕೆ ಈ ರೀತಿ ಹ್ಯಾಲುಸಿನೇಷನ್ಸ್ ಬರ್ತಾ ಇದೆ? ಬೈ ಚಾನ್ಸ್ ವಿರಾಟ್ ಭಯಕ್ಕೆ ಆ ರೀತಿ ಆಗ್ತಾ ಇದೆಯಾ? ಶಿರ್ಲಿ, ಆರ್ ಯು ಆಲ್ ರೈಟ್? ಎಸ್ ಆಫ್ ಕೋರ್ಸ್. ಬಾ, ಇವಾಗ ಸಮಾಧಾನ ಆಯ್ತು. ಅಪ್ಪ ಅಮ್ಮ ಫೋನ್ ಮಾಡೋಣ. ಅಜಿತ್, ಬೀಚಲ್ಲಿ ನಡೆದ ಇನ್ಸಿಡೆಂಟ್ನ ಮಾವನವರಿಗೆ ಹೇಳ್ಬೇಡಿ. ಅಯ್ಯ, ಒಳ್ಳೆ ಕಥೆ ಆಯ್ತು. ಈಗಲೇ ಅಪಶಕುನವನ ಭಯದಲ್ಲಿದ್ದಾರೆ. ಇನ್ನಿನ್ನೆಲ್ಲ ಭ್ರಮೆಲ್ಲ ಹೇಳ್ಬಿಟ್ರೆ ಮುಗ್ದೆ ಹೋಯ್ತು. ಯಾವ ಪ್ರಾಜೆಕ್ಟ್ ಬೇಡ, ಏನು ಬೇಡ, ಮೊದಲು ನನ್ನ ಸೊಸೆನ ಕರ್ಕೊಂಡು ವಾಪಸ್ ಊರಿಗೆ ಬಂದ್ಬಿಡು ಅಂತ ಹೇಳ್ತಾರಷ್ಟೇ. ಏ ರಘು, ಅಣ್ಣ, ಏನು ರಘು ನಿನ್ ವೇಷಭೂಷಣ? ಈ ಕರಿ ಕೋಟೇನು, ಟೀ ಶರ್ಟ್ ಏನು, ಹುಡುಗಾರ ಬೇರೆ ಕತ್ತಿಗೆ ಹಾಕೊಂಡ್ಬಿಟ್ಟಿದೆಯಲ್ಲೋ. ಈ ಜೀನ್ಸ್ ಏನು, ಜೀನ್ಸ್ ಅಲ್ಲಿರೋ ತೂತೇನು? ಲೇ, ನಮ್ ರಘುನೇನೋ ನೀನು ಪಂಚಶಲ್ಯ ಉಟ್ಕೊಂಡು ಓಡಾಡ್ತಿದ್ದಲ್ಲೋ. ನಾನೇ ಅಣ್ಣ. ಬ್ಯಾಂಗ್ಳೂರ್ ಕೆಲಸ ಮಾಡೋಂಗಿಲ್ಲ, ಇದೇ ಸ್ಟೈಲು. ಅಲ್ಲೆಲ್ಲ ಈ ತರ ಬಟ್ಟೆ ಹಾಕೊಂಡ್ರೆ ಮಾತ್ರನೇ ಕೆಲಸ ಮಾಡಕ್ಕಾಗೋದು. ಅದಕ್ಕೆ ಹೀಗೆ ಇದ್ದೀನಿ. ಅದೆಲ್ಲ ಸರಿ, ಆದ್ರೆ ಈ ಕತ್ಲೆ ಹೊತ್ನಲ್ಲಿ ಈ ಶೋಕಿ ಎಲ್ಲ ಯಾಕೆ? ಅಣ್ಣ, ಅದು ಬ್ಯಾಂಗ್ಳೂರಲ್ಲಿ ನನ್ನ ಫ್ರೆಂಡ್ ಒಬ್ಬನ ಬರ್ತಡೇ ಇತ್ತು ಇವತ್ತು. ನೀನ್ ಬರ್ಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದ. ಅದಕ್ಕೆ ಡ್ರೆಸ್ ಮಾಡ್ಕೊಂಡು ಹೊರಟಿದ್ದೆ. ಓಹೋ, ಕಾರೆಲ್ಲ ಜೋರಾಗೇ ಇದೆ. ಯಾರ್ದು? ನನ್ನ ಫ್ರೆಂಡ್ ಅಣ್ಣ. ಅವನಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಓ, ಒಳಗಡೆ ಇದ್ದಾನಾ? ಅಣ್ಣ, ನನ್ನ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ನ ಕರ್ಕೊಂಬರಕ್ ಹೋಗಿದ್ದಾನೆ. ಓಹೋ, ಎಷ್ಟೊತ್ತಾಗುತ್ತೆ ಬರೋದು? ಒಂದ್ 5 ನಿಮಿಷ ಬಂದ್ಬಿಡ್ತಾನೀಗ. ಓಹೋ, 5 ನಿಮಿಷ ಟೈಮ್ ಇದೆಯಾ? ಸರಿ ಸರಿ ಸರಿ, ಒಂದ್ ಕೆಲಸ ಮಾಡೋ. ಮೋಟ್ರ್ ಕೆಟ್ಟೋಗ್ಬಿಟ್ಟಿದೆ ಆಯ್ತಾ, ಒತ್ಕೊಂಡು ಹೋಗಕ್ಕೆ ಹೆಣ ಬಾರ. ನಾನೊಂದ್ ಸ್ವಲ್ಪ ಮೋಟ್ರ್ ಅಂಗಡಿವರೆಗೂ ಬಿಟ್ಬಿಡ. ಅಲ್ಲಣ್ಣ, ಒಂದ್ 5 ನಿಮಿಷ ಅವ್ನ್ ಬಂದ್ಬಿಡ್ತಾನೆ, ನಾನು ಹೊಟ್ಬಿಡ್ತೀನಿ. ಪರವಾಗಿಲ್ಲ, ಬಾರೋ, ಅಷ್ಟ್ರಲ್ಲಿ ಬಂದ್ಬಿಡ್ಬೋದು. ನಡಿ ನಡಿ ನಡಿ. ಏರಿ ಮೇಲೆ ಏರಿ, ಆಮೇಲೆ ಕೆಳಗೆ ಆರಿ.
ಶರ್ಲಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಸುಳ್ಳು ರಿಪೋರ್ಟ್ಸ್ ಬರ್ಸಿದ್ ಯಾರು? ನಾವು ತಾನೆ.